ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾರಮ್ಮ ಬ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್ ಇವತ್ತು ಇದು ನೆಕ್ಸ್ಟ್ ಡೇ, ನಮ್ಮ ಆಂಟಿ ಊರಲ್ಲಿ ನೆಕ್ಸ್ಟ್ ಡೇ ಇದು. ಈಗಿನ ಮಕ್ಕಳಿಗೆಲ್ಲ ಹಾಲು ಕಾಸಿ ಇಟ್ಟಿದ್ದೀನಿ. ಈಗ ನಾನು ಬೆಳ್ಳುಳ್ಳಿ ಎಲ್ಲ ಸುರಿತಾ ಇದ್ದೀನಿ. ಒಂದು ಒಬ್ಬಟ್ಟಿನ ಸಾರಿಗೆ ಆಂಟಿ ಎಲ್ಲ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಒಳಗೆಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ. ರುಬ್ಬೇಕೀಗ. ಆ ಕಡೆ ಗುಂಡಲ್ಲಿ ರುಬ್ತಾರೆ, ತೋರಿಸ್ತೀನಿ. ಬುಜ್ಜಿ ತೋರ್ಸೋದ ಏನು ಮಾಡ್ತಿದ್ದ ನೋಡಿ? ಕಸ ಗುಡಿಸ್ತಿದ್ದೆ. ದೊಡ್ಡಮ್ಮ ಎಲ್ಲ ಗುಡಿಸ್ತಿದ್ದಾರೆ. ಗೈಸ್ ನೋಡಿ, ನಮ್ಮ ಆಂಟಿರು ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಚೆನ್ನಾಗಿ ಬಂದಿದೆ. ಏನಂದರೆ ಅಡುಗೆ ಮಾಡಬೇಕಾದ್ರೆಲ್ಲ ಫ್ರೆಶ್ ಆಗಿ ಕಿತ್ಕೊಂಡು ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶ್ ಮರ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಣಗಿಸ್ಕೊಂಡು ಇಟ್ಕೊಳ್ತಾರೆ. ಹಳ್ಳಿ ಕಡೆ ಹಂಗೆ ಮಾಡೋದು, ಒಣಗಿಸ್ಕೊಂಡು ಇಟ್ಕೊಳ್ತಾರೆ. ಸೊ ಅದ್ರ ಬದಲು ಈ ಥರ ಫ್ರೆಶ್ ಆಗಿ ಮನೆ ಹತ್ರನೇ ಮರ ಇಟ್ಕೊಂಡ್ರೆ ಫ್ರೆಶ್ ಆಗಿ ಕಿತ್ಬಿಟ್ಟು ಅಡುಗೆಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತಂದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಹೇಳ್ರಿ ನಮ್ಮ ಆಂಟಿರು. ಹಾಗೆ ನೋಡ್ರಿ, ಆ ಕಡೆ ನಮ್ಮ ಅಕ್ಕ ಒಬ್ಬಟ್ಟಿನ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಈ ಕಡೆ ಪಲ್ಯಕ್ಕೆಲ್ಲ ಹಚ್ಕೊಂಡು ಈರುಳ್ಳಿ ಎಲ್ಲನ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ಅಡುಗೆ ನಮ್ಮಿಬ್ರದ್ದೇನೆ, ನಂದು ಅಕ್ಕೊಂದೇನೆ. ಸೊ ಹೋಳಿಗೆ ಎಲ್ಲ ರೆಡಿ. ಇನ್ನೇನು ಹೂರ್ಣ ಎಲ್ಲ ರುಬ್ಬಿದ್ದಾರೆ ಆಂಟಿ. ಹೋಳಿಗೆ ರೆಡಿ ಮಾಡಬೇಕಷ್ಟೇ. ಆ ಕಡೆ ಒಂದು ಸ್ವಲ್ಪ ಆ ಕಡೆ ತೋರಿಸು ಬುದ್ಧಿ. ಆ ಕಡೆ ಜಾಸ್ತಿ ನೆನ್ಸಿದೆ ಅದೇನೋ ಬಟ್ಟೆ ಸೊ ಗೈಸ್ ನೋಡಿ, ಬುಜ್ಜಿ ಬಾಬು ಹಿಡ್ಕೊಂಡು ಹೊಡೋಗ್ತೈತೆ. ಅವನಿಗೆ ಬಾಬಾ ಅಂತೆ, ಬಾಬು. ಅವನಿಗೆ ಬಾಬಾ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ಕಡೆ ನೋಡಿ, ಮಕ್ಕಳನ್ನು ಎಷ್ಟು ಚೆನ್ನಾಗಿ ಆಡಿಸ್ತಾ ಇದ್ದಾರೆ ಇಬ್ಬರು ಮಕ್ಕಳು. ನನ್ನ ದೊಡ್ಡ ಮಗಂಗಂತೂ ಇವನಂದರೆ ಸಖತ್ ಇಷ್ಟ. ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಅವನಿಗೆ ಸಖತ್ ಇಷ್ಟ ಆಗ್ತಾರೆ. ಚೆನ್ನಾಗಿ ಆಟ ಆಡಿಸ್ತಾನೆ. ಅವನ ಹತ್ರನೂ ಅಷ್ಟೇ ಚೆನ್ನಾಗಿ ಹೋಗ್ತಾನೆ ಅವನು. ನಮ್ಮ ಹತ್ರ ಆದರೆ ಬರೋದಿಲ್ಲ, ಅವನ ಹತ್ರ ಮಾತ್ರ ಚೆನ್ನಾಗಿ ಹೋಗ್ತಾನೆ ನೋಡ್ರಿ. ಈಗ ನೋಡ್ರಿ, ಆ ಕಡೆ ಎತ್ಕೊಂಡು ಹೋಗ್ತೀನಿ ಬಾ, ನಾಯಿ ಇದೆ ಅಲ್ಲಿ ತೋರಿಸ್ತೀನಿ ಅಂದರೆ ಹೋಗ್ತಾ ಇದ್ದಾನೆ. ನಾಯಿ ಇರೋದಕ್ಕೆ ಹೊರಗಡೆ ಬರ್ತಾನೆ, ಒಳಗಡೆ ಹೋಗ್ತಾನೆ, ಹೊರಗಡೆ ಬರ್ತಾನೆ. ಸೊ ಅದಕ್ಕೆ ಅವನು ಎದ್ರುಕೊಳ್ತಾನೆ ಅಂತಂದು ನನ್ನ ದೊಡ್ಡ ಮಗನೇ ಎತ್ಕೊಬಂದು ತೋರಿಸ್ತಾ ಇದ್ದಾನೆ. ಆಂಟಿ ಆಯ್ತು, ಅವ್ರನ್ನ ರುಬ್ಬಿತು. ಗುಂಡೊಳೆ ಚೆನ್ನಾಗಿರೋದು ಈಗ ಕಾಣಿದ್ಯಾ ಕಣಂಟಿ. ಸಣ್ಣದೇ ಆಗಬೇಕು ರುಬ್ಬಾಕಿ. ಇವು ಆಲಿಗಡ್ಡೆ ಬೆಂದಾಗ ಬೇಯಿಸ್ಬಿಟ್ಟು ನೀರು ಬಸ್ಬಿಟ್ಟು ಎಲ್ಲ ಬರೆಸ್ಕೊಂಡು ಎಲ್ಲ ಇಕ್ಕಿ ಇನ್ನೊಂದು ಕಾಯಿ ಹಾಕಿ ಸಂಜೆದಾಗಿ ನಾರು ತಕೊಂಡು ಪಲ್ಯಕ್ಕೂ ಪಜ್ಜು ಮಾಡೋದು. ಏನು ಬೇಡ ಅಂತೂ ಮಾಡಿರಿ, ಏನು ಬೇಡ್ಬಿಡಂಟಿ. ಇದೊಂದು ಇದನ್ನು ಹಚ್ಚಿರಿ ಎರಡು ಏನು ಬೋಂಡು ಈರುಳ್ಳಿ, ಒಂದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನುಗ್ಗಿ ಸೊಪ್ಪು ಸಿಗುತ್ತೆ ನೋಡ್ಬೇಕಾಯ್ತು. ಈ ಥರ ಗುಂಡಾದರೆ ರುಬ್ಕೋಬೋದು. ದಪ್ಪ ಆದರೆ ನಮ್ಮ ಕೈಲೆಲ್ಲ ಆಗಲ್ಲ ರುಬ್ಬಕ್ಕೆ. ನಮ್ಮ ಮನೆಗೆ ಇತ್ತಲ್ಲ ಹಳೆ ಮನೆ ಮುಂಚೆಲೆ. ಅಯ್ಯೋಯ್ಯಪ್ಪ ಅಷ್ಟಪ್ಪ ರುಬ್ಬಕ್ಕಲ್ಲ. ಏನಪ್ಪ ಅಲ್ಲ ಅಲ್ಲ ಕುಡಿಬಾರ್ದವು. ಅಲ್ಲೆಲ್ಲ ಹಾಕಿಸ್ತೀಯ? ಒಳಕಲ್ಲಿ ಹಾಕ್ಸಿದೀವಲ್ಲ, ಒಳಕಲ್ಲಿ ಹಾಕ್ಸಿದೀವಲ್ಲ ಆಂಟಿ. ಒಳಕಲ್ಲಿ ಹಾಕ್ಸೈತಲ್ಲ, ಸಾಕಷ್ಟು. ಗೈಸ್ ನೋಡ್ರಿ, ನಮ್ಮ ಆಂಟಿ ಇರ್ತು ಬತ್ತೀನೀಗ. ನಮ್ಮ ಆಂಟಿದು ಮಿನಿ ಗಾರ್ಡನು ನೋಡ್ರಿ. ಕಬ್ಬೆಲ್ಲ ಹೆಂಗೆ ಬೆಳೆಸವ್ರೆ. ಹೂವು ಎಲ್ಲ ಪೂಜೆಗೆ ಎಲ್ಲ ಅಡ್ಜಸ್ಟ್ ಆಗ್ತಾವಲ್ಲೇನು ಆಂಟಿ? ಇವೇ ಹೂವು. ನೋಡಿ ಇಲ್ಲ, ಆಲೂಗಡ್ಡೆನ ಬೇಕೈತೆ ಅನ್ನೋದೇ.
ಬಾಟ್ಲಿ ಇನ್ನೊಂದು ದೊಡ್ಡದು. ಗೈಸ್ ನೋಡ್ರಿ, ಒಲೆಗೆ ಮಾಡಿರೋದು ಅನ್ನ ಎಷ್ಟು ಚೆನ್ನಾಗಿ ಬಂದೈತೆ. ಒಲೆಗೆ ಮಾಡಿರೋದು ಅನ್ನ, ರೈಸು ಸೂಪರಾಗಿ ಬಂದೈತೆ ಒಲೆಗೆ ಮಾಡಿರೋದು. ಮತ್ತು ಇದು ಏನಂಟಿ ಆಲೂಗಡ್ಡೆ ಬೇಯಿಸಿರೋದೆ. ಏನು ಹಿಂಗೆ ಕಚ್ಕೊಬಿಟ್ಟೈತೆ ಇದು, ಒಳಗೆ ಕುಕ್ಕರ್ ಕಚ್ಕೊಂಡು. ಇದು ಆಲೂಗಡ್ಡೆ ಬೇಯಿಸೈತೆ ಪಲ್ಯ ಮಾಡೋಕ್ಕೆ ಅಂತ. ಈಗ ಆಂಟಿ ಹೂರ್ಣ ರುಬ್ಬಿಟ್ರೆ ಅರ್ಧ ಕೆಲಸ ಮುಗೀತು. ನೋಡ್ರಿ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತೈತೆ ಇಲ್ಲಿಗೆ ಡೈರೆಕ್ಟ್. ಅಪ್ಪಿ ನೀರು ಯಾಕೆ ವೇಸ್ಟ್ ಮಾಡೋದು ನೀವು? ಏನದ ಅವ್ನಿಗೆ ಹಂಗೆ ಇಕ್ತಿದ್ದೀರಾ? ಏಯ್ ಆಂಟಿ ಏನು ಹೊಡಿಯಲ್ಲ ಬಡಿಯಲ್ಲ ಪಾಪ. ಏನಂಟಿ ಹೊಡಿತೀಯ? ಕಮ್ಮಿ ಬಂದರೆ ಮಾಡಿದ್ರೆ 7 ಮನೆದು ಚೌಕೋಬಾರ ಆಡ್ತಾ ಇದ್ದೀವಿ ಈಗ. ಇನ್ನೇನು ಮಾಡೋದು, ಬೋರ್ ಆಗುತ್ತಲ್ಲ, ಚೌಕೋಬಾರನೇ ಆಡೋದು. ಗೈಸ್ ನೋಡ್ರಿ, ನಮ್ಮ ಆಂಟಿ ಅಲ್ಲೇ ಬೋಂಡು ಕಚ್ಚುತ್ತಾ ಐತಿ. ನಮ್ಮ ಆಂಟಿಗೆ ಕೈ ತಟ್ಕೊಡ್ತಿರ್ತೈತೆ, ನಾನು ಒಂದು ಮಾಡಬೇಕು ಬಿಡ. ಇವಳು ನೋಡಿ ಚೌಕೋಬಾರ ಆಡಕ್ಕೆ ಗೀಚವಳೆ. ಶಿಲ್ಪ ವರ್ಸಸ್ ಪೂಜಾ ಮ್ಯಾಚ್. ಯಾರ ಗೆಲ್ಲೋದು? ಏಯ್ ಅವನ ಯಾಕೆ ಹೇಳ್ತಿಲ್ಲ ದುಷಿ? ಎಷ್ಟು ಕೊಡ್ತೀಯ? 5 ರೂಪಾಯಿಗೆ ಯಾರಾದ್ರೂ ಕೂಗ್ತಾರೆ ಬೇಡ. 500 ಕೊಡೋ 500. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ನೋಡ್ರಿ? ಹುಡುಗರೆಲ್ಲ ಹೆಂಗೆ ಕೂತ್ಕೊಂಡಿದ್ದಾರೆ. ಅಂಕಲ್ ನೋಡ್ರಿ, ನಮ್ಮ ಅಂಕಲ್ ರಾತ್ರಿ ಬಂದು ಡ್ಯೂಟಿ ಮುಗಿಸ್ಕೊಂಡು ಹಾಂ ಎಲ್ಲಂದ್ರಲ್ಲೇ ಯಾಕೆ ಓಡಾಡ್ತಿದ್ವಿ? ಡ್ಯೂಟಿಗೆ ಹೋಗೋದು ಬಿಟ್ಟು ಎಲ್ಲಂದ್ರಲ್ಲೇ ಯಾಕೆ ಓಡಾಡ್ತಿರ್ತಿ ಅಂಕಲ್ ನೀನು? ಡ್ಯೂಟಿಗೆ ಹೋಗೋದು ಬಿಟ್ಟು ಎಲ್ಲಂದ್ರಲ್ಲೇ ಯಾಕೆ ಓಡಾಡೋದು? ಹಾಂ, ಏನು ಡ್ಯೂಟಿ ಮಾಡಲ್ಲ? ಹಂಗೆ ಬರ್ತೈತೆ ದುಡ್ಡು. ಹಾಂ, ಫೋನ್ ಕೊಡ್ತೀನಿ ತಡಿಯಪ್ಪ ನಿಮಿಷ. ಸ್ಮೆಲ್ ಹೆಂಗೆ ಬರ್ತೈತೆ ಬಿರಿಯಾನಿದು? ಯಾರಿಗೂ ಹಾಕಿಲ್ಲ, ವಿಡಿಯೋ ಮಾಡ್ತಿರೋದು ನಾನು. ಹಾಂ, ಏನಂಕಲ್ ಸ್ಮೆಲ್ ಹೆಂಗೆ ಬರ್ತೈತೆ ಬಿರಿಯಾನಿದು? ಗೊತ್ತಾಯ್ತಾ ಇಲ್ವಾ? ಆಂಟಿ ಪಾತ್ರೆ ತೊಳಿತಿದ್ದಾರೆ. ಆಂಟಿ, ನಾನು ಇನ್ನೂ ಸ್ನಾನ ಮಾಡಿಲ್ಲ. ನಾನು ಬಂದೆ ನೆಕ್ಸ್ಟ್ ದಿನ ಹೋಗೋಣ ಅಂತಂದು ಬಂದರೆ ಬಟ್ಟೆ ತೊದ್ದಾಗೆ ನಮ್ಮ ಆಂಟಿ ನೋಡ್ರಿ, ಬೇಡ ಇನ್ನೂ ಹೋಗಂಗಿಲ್ಲ ಅಂತಂದು. ಇವತ್ತಿನ್ನೂ ಶುಕ್ರವಾರ, ಇವತ್ತು ಬೇಡ ಅಂತಾರೆ. ಅದಕ್ಕೆ ಇನ್ನೂ ಸ್ನಾನ ಮಾಡಿಲ್ಲ. ನಾನು ಇನ್ನು ಆಮೇಲೆ ಸ್ನಾನ ಮಾಡ್ಕೋಬೇಕು. ಒಂದೇ ಒಂದು ಟಾಪ್ ತಂದಿದ್ದೆ ಅಷ್ಟೇ. ಆಮೇಲೆ ಸ್ನಾನ ಮಾಡ್ಕೊಂಡ್ಮೇಲೆ ವಿಡಿಯೋ ಮುಂದೆ ಬರ್ತೀನಿ ನಾನು, ಅಂಥವ್ರಿಗೂ ಬರೋಲ್ಲ. ಹಾಂ, ಓ ನಮ್ಮ ಬುಜ್ಜಿ ಒಂದು ಸಮಾಚಾರ. ಸೊ ಒಳಗಡೆ ಚಿಕನ್ ಏನು ಮಾಡಲ್ವಂತೆ ನಮ್ಮ ಅಂಕಲರು, ಅದಕ್ಕೆ ಇಲ್ಲಿ ಮಾಡಿದ್ದೀವಿ. ಇನ್ನೂ ಏರ್ ಹೋಗಿಲ್ಲ ಅನಿಸುತ್ತೆ. ಇನ್ನೊಂದು 5 ನಿಮಿಷ ತಡೀರಪ್ಪ, ಏರ್ ಹೋಗ್ಲಿ. ಹುಡುಗರು ಅಂತೂ ತುಟ್ಟಿಸ್ತಾವ್ರೆ. ಟೈಮ್ ಆಯಿತು ತಿಂಡಿ ತಿನ್ನೋಕೆ, ಖಾಲಿ 9:30. ಗಗನೊಂದು ಇವತ್ತು ಡ್ಯೂಟಿ ಪೂರ್ತಿ ನೀರು ಹಿಡಿಯೋದೆ. ಅಲ್ಲಂತ ನೆಳ್ಳ ಕೂತ್ಕೊಳ್ಳೆ, ಬಿಸ್ಲಾಗೆ ನಿಂತಿದ್ಯಾ ತುಂಬವರೆಗೂ. ನೋಡಿರಿ ನಮ್ಮ ಆಂಟಿ ಮಿನಿ ಗಾರ್ಡನ್ ಹೆಂಗೆ ಬೆಳೆಸೈತಿ. ನಮ್ಮ ಅಂಕಲ್ಗೆ ಏನು ಹೂವು ತಂದು ಕೊಡೋ ಡ್ಯೂಟಿ ಇಲ್ಲ, ದುಡ್ಡು ಉಳಿಸ್ತಾಯ್ತು ನಮ್ಮ ಆಂಟಿ. ಇದು ಹೆಂಗಿಡ ಅಂಕಲ್ ಇವೆರಡು? ನೋಡ್ರಿ, ಗಂಧದ ಮರನೂ ಬೆಳೆಸೋರೆ. ದೂರ ಇಕ್ಕದಲ್ವೇ ಎತ್ತಿಬಿಟ್ಟು? ಏನಕ್ಕೆ ಅಷ್ಟು ಡಿಸ್ಟೆನ್ಸ್ ಏನು ಬೇಕಿಲ್ಲ. ಹಾಂ, ಮರ ಆಗ್ತಾವಲ್ಲ ಅದು ಸಾಕು. ಸಾಕು ಡಿಸ್ಟೆನ್ಸ್ ಹೇಳು. ಅವು ತಕ್ಕಲ್ಲಿ ಒಂದು ಬಾಳೆಗಳು ಒಂದೆರಡು
ಗುಲಾಬಿದೆ ನೋಡಿ. ಅಲ್ಲಿ ಗುಲಾಬಿ ಗಿಡ ಐತೆ, ಇಲ್ಲಿ ಸುಗಂಧರಾಜನ ಗಿಡ ಐತೆ. ಸುಗಂಧರಾಜ ಗಿಡ ನೋಡಿ ಹೆಂಗೆ ಒಂದೇ ತೆಗಿ ಎಷ್ಟು ಚೆನ್ನಾಗಿ ಬಿಟ್ಟವೆ. ಎರಡು ಗುಂಪು, ಅಲ್ಲೊಂದು ಗುಂಪು ಅದೇ, ಇಲ್ಲೊಂದು ಗುಂಪು ಅದೇ. ಇನ್ನೂ ಹೂವು ಬಿಟ್ಟಿಲ್ಲ ಅಷ್ಟೇ, ಸಣ್ಣ ಸಸಿ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡವಾಗ. ಬಿಡ್ತಾವೆ. ಇದು ಗೆಡ್ಡೆ ಹಂಗೆ ಇಕ್ಕಿರೋದಕ್ಕೆ ಒಂದೇ ತೆಗಿ ಗುಮ್ಮಿ ಥರ ಬಂದೈತಲ್ವಾ ಇದು ಸುಗಂಧರಾಜ. ಹಂಗೆ ಇಕ್ಕಿದ್ವಿ. ಬೇರೆ ಬೇರೆ ಇಕ್ಕಿಲ್ಲ, ಎಲ್ಲ ಹಂಗೆ ಇಕ್ಕೈತಿ. ಅದು ಬ್ಯಾಸ್ಗೆ ಅಲ್ವಾ, ಅದು ಇನ್ನು ಸದ್ಯಕ್ಕೆ ಮಾಡ್ಕೊಂಡ್ಲಿ ಅಂತ ಹೇಳಿ ಬೇಕಾದ್ರೆ ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೋಬೋದು. ನೋಡ್ರಿ ಚಿಟ್ರೋಸು ಅದೇ ಪೂಜೆ ಗಿಡಕ್ಕೆಲ್ಲ ಚೆನ್ನಾಗಿರ್ತೈತಿ. ಒಂದೇ ದಿನ ಆದರೆ ಇದ್ದಿರೋದು, ನಾವು ಹೊಲ್ದ ಹತ್ರ ಇಟ್ಟಿದ್ದೀವಲ್ಲ ಸೇಮ್. ಎದಳ ಮೇಲೆ ಬಿದ್ದಿದ್ಯಾ, ಬರ್ರಿ ಬಾಲಿಕ್ಕಿ ಎಲ್ಲ ಖಾಲಿ ಆಗೈತಿ. ಅದು ಇನ್ನೂ ಬಂದಿಲ್ಲ ಹೇಳಪ್ಪಿ. ಆಂಟಿ ಸ್ಮೆಲ್ ಹೆಂಗೆ ಬತ್ತೈತೆ ಸ್ಮೆಲ್ಲು. ಇವಳು ನೋಡಿ ಆ ಏರು ಹೋಗೋದಕ್ಕೆ ಅರ್ಜೆಂಟು, ಅಷ್ಟು ಚೆನ್ನಾಗೈತಿ ಅಂತ ಟೇಸ್ಟು. ಆ ಸ್ಮೆಲ್ಗೆ ತೆಗಿತಾವಳೆ ಬೇಗ ಬೇಗ. ಇಲ್ಲ ಚೆನ್ನಾಗೈತಿ, ಬಿರಿಯಾನಿ ರೆಡಿ. ಈ ಕಡೆ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ. ಬೆಳಗ್ಗೆ ತಿಂಡಿಗೇನೆ ಬಿರಿಯಾನಿ ಮಾಡಿದ್ದು, ದೊನ್ನೆ ಬಿರಿಯಾನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ನಾನೇ ಮಾಡಿದ್ದು. ನಮ್ಮ ವಯಸ್ಸು ಹುಡುಗರೆಲ್ಲ ಒಳಗಡೆ ಆಟ ಆಡ್ತಿದ್ದಾರೆ ನೋಡ್ರಿ. ಎಷ್ಟೊಂದು ಬಿಸಿಲು, ಸಖತ್ ಬಿಸಿಲಿದೆ, ಹೊರಗಡೆ ಬರೋಕ್ಕಲ್ಲ, ಅಷ್ಟೊಂದು ಬಿಸಿಲು ಜಾಸ್ತಿ ಇದೆ. ಹುಡುಗರು ಬರೀ ಆಟ ಆಡೋದೇ ಬೇಕಾಗೈತೆ. ಸೊ ನೋಡಿ ಹತ್ತಿ ಇತ್ತು, ಬತ್ತಿ ಹಸಿಯನ್ನ ಅಂತಂದು ದೀಪಕ್ಕೆ ಹೊಸಿತಾ ಇದ್ದೀವಿ. ಏನಂದರೆ ಈ ಕಡೆ ಎಲ್ಲ ಹತ್ತಿ ಕ್ರಾಸ್ ಆ ಥರ ಎಲ್ಲ ಜಾಸ್ತಿ ಮಾಡ್ತಾರೆ. ನಮ್ಮ ಆಂಟಿ ಮನೆ ಮುಂದೆ ಒಂದು ಗಿಡ ಹಾಕೊಂಡಿದ್ರಂತೆ, ಸೊ ಅದರಲ್ಲಿ ಬಿಟ್ಟಿರೋದು ಜಾಸ್ತಿ ಇತ್ತಂತೆ. ಬತ್ತಿ ಹೊಸ್ಕೊಂಡು ತಗೊಂಡೋಗ್ರಿ ಅಂತ ಹೇಳ್ತಿದ್ರು ಆಂಟಿ. ಅದಕ್ಕೆ ನಮ್ಮ ಅಕ್ಕಂಗೆ ತಗೊಂಡೋಗೋಕ್ಕೆ ಹೊಸ್ಕೊಡ್ತಾ ಇದ್ದೀನಿ. ಚಿಕ್ಕದಾಗಿ ಹೊಸಿಬೇಕು, ಅವಳಿಗೆ ಬರೋಲ್ಲ ಅಂತಂದ್ಲು, ಅದಕ್ಕೆ ನಾನೇ ಹೊಸ್ಕೊಡ್ತಾ ಇದ್ದೀನಿ ನೋಡಿ ಬತ್ತಿ ಎಲ್ಲನ. ದೀಪಕ್ಕೆ ಸಣ್ಣದಾಗಿದ್ದರೆ ಚೆನ್ನಾಗಿ ಉರಿಯುತ್ತೆ, ದಪ್ಪದಾಗ ಹಾಕಿದ್ರೆ ಚೆನ್ನಾಗಿರಲ್ಲ, ಅಷ್ಟಾಗಿ ಬೇಗ ಉರಿದೋಗ್ಬಿಡುತ್ತೆ. ಸೊ ಅವಾಗೆಲ್ಲ ಮಣ್ಣಿನ ದೀಪ ಹಚ್ಚುತ್ತಿದ್ರಲ್ಲ, ಆ ಥರ ದೀಪಕ್ಕೆಲ್ಲ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನಾವು ಹಚ್ಚೋ ದೀಪಗಳೆಲ್ಲ ಚಿಕ್ಕ ಚಿಕ್ಕ ದೀಪಗಳು ನೋಡಿ, ಅದು 2 ಹಚ್ಚುತ್ತೀವಲ್ಲ ಚಿಕ್ಕ ಚಿಕ್ಕ ದೀಪಗಳು. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಬೇಕು ಬತ್ತಿ ಏನಿದ್ರು ಅಂತಂದು ಚಿಕ್ಕದಾಗೆ ಹೊಸ್ಕೊಡ್ತಾ ಇದ್ದೀನಿ ನಾನೇ. ಹಾಗೆ ಈ ಕಡೆ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಂದರೆ ಚಿಕನ್ ಸಾಂಬಾರು ನಮ್ಮ ಅಕ್ಕಂದು, ಬಿರಿಯಾನಿ ನಾನು ಮಾಡಿದ್ದೆ, ಚಿಕನ್ ಸಾಂಬಾರು ನಮ್ಮ ಅಕ್ಕ ಮಾಡಿದ್ದಿದ್ದು. ಸೊ ಸಾಂಬಾರ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏನಂದರೆ ನಾನು ಈ ಕಡೆ ಇದ್ನಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನೆಲ್ಲ ಫಾರಮಲ್ಲಿ ಮತ್ತು ನಾಟಿ ಕೋಳಿಲಿ ಮಾತ್ರನೇ ಸಾಂಬಾರು, ಚಿಕನ್ ಸಾಂಬಾರು ಮಾಡಿರೋದು ಇಷ್ಟು ದಿನವೂ ಕೂಡ. ನಾವು ಯಾವತ್ತೂ ಬೈಲರಲ್ಲಿ ಚಿಕನ್ ಸಾಂಬಾರು ಮಾಡೋದಿಲ್ಲ. ಸೊ ಅಂಕಲು ಚಿಕನ್ ಜಾಸ್ತಿ ತಂದಿದ್ರು. ಆಂಟಿಗೆ ಸಾಂಬಾರು ಇಷ್ಟ ಅಲ್ವಾ, ಸೊ ಅದಕ್ಕೆ ಆಂಟಿಗೂ ಸಾಂಬಾರು ಮಾಡ್ದಂಗೆ ಆಗುತ್ತೆ ಅಂತಂದು ಬೆಳಗ್ಗೆ ಬಿರಿಯಾನಿ ಮಾಡಿ ತಿಂಡಿಗೆ, ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದಿದ್ದು. ಬೈಲಾರಲ್ಲೆಲ್ಲ ನಮ್ಮ ಅಕ್ಕ ಸಾಂಬಾರು ಚೆನ್ನಾಗಿ ಮಾಡ್ತಾಳೆ ಅಂತಂದು ಅವಳಿಗೆ ಸಾಂಬಾರಿಗಿಂದು ಅವಳಿಗೆ ಬಿಟ್ಟಿದ್ದಿದ್ದು. ನೋಡಿರಿ ಅಡಿಕೆಲೆ ನಮ್ಗಿಂತ ಮುಂಚೆಲೆ ಮಕ್ಕಳೇ ಅಡಿಕೆಲೆ ಇಟ್ಕೊಂಡು ಕೂತಿದ್ದಾರೆ. ಗೈಸ್ ನೋಡಿ ಇವಾಗೆಲ್ಲ ಊಟ ಮಾಡಿ ಅಡಿಕೆಲೆ ಹಾಕಂತಾವ್ರಿ. ಬೆಳಗ್ಗೆ ಬಿರಿಯಾನಿ, ಇವಾಗ ಸಾಂಬಾರು, ಚಿಕನ್ ಸಾಂಬಾರು. ಬುದ್ಧಿದು ಅಪ್ಪ ಯಾವ್ದು ಹಳೇದಾದ ಜ್ಯೂಸ್ ಇದ್ದಂಗೆ ಬಿಡಲಿ ಬಾಯ್ಲಿ ಬುಜ್ಜಿ ಬಾಯ್ಲಿ ಅಲ್ಲಿ ನೋಡಿ ಯಾಕೆ ತೊಡಿಸಿದ ಸುಮ್ಮನೆ ನೀರು ಬಿಡಿ ನಾನು ಹೊಡಿತೆ. ಗೈಸ್ ನೋಡ್ರಿ ಜ್ಯೂಸ್ ಒಳಗೆ ಐಸ್ ಕ್ರೀಮ್ ಮಾಡ್ಕೊಂಡು ಕುಂತವ್ರಿ ಇವರು ನೋಡ್ರಿ. ಚೆನ್ನೈತೇನಾ? ಸೇಮ್ ಇನ್ನೇನು ಜ್ಯೂಸ್ ಇದ್ದಂಗೆ ಇರ್ತೈತೆ, ಅಷ್ಟೇ ಗಟ್ಟಿ ಐತೆ ಅಷ್ಟೇ ಅದು. ಹೋಯ್ತದು ಅಲ್ಲಲ್ಲಿ ಸ್ಪೂನಿಗೆ ಎದ್ದು ಬಂತು. ಆಂಟಿ ಏನು ಸೊಕ್ಸಾಗಿ ಅಡುಗೆ ಮಾಡ್ತಾಯಿದ್ದು ಕೂತ್ಕೊಂಡು.
ಎಣ್ಣೆಯಿಂದ ಒಂದು ವಿಡಿಯೋ ಮಾಡಿ ಬಿಡೋದಲ್ವೇ ಫೋನ್ಗೆ ಎಲ್ಲಿ ಆಂಟಿ ಮಾಡ್ಕೊಂಡಿದ್ದೀನಲ್ಲ. ಮಾಡ್ಕೊಂಡಿದ್ದೀವಿ. ಹ್ಞೂ ಎಲ್ಲ ಮಾಡ್ಕೊಂಡಿದ್ದೀನಿ. ಮಾಡ್ತೀನಿ ಒಂದು 2 ದಿನ ವಿಡಿಯೋ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ನೀನು ಕೂತ್ಕೊಂಡು. ನಾವು ಯಾವ ನಂಗೆ ಬೇಜಾರಾಗ ನೋಡ್ಕೊಂಡು ಹಾಂ ಚಿಕನ್ ಸಾರೆಲ್ಲ ಒಳಗಡೆ ಮಾಡಲ್ಲ ಗೈಸ್ ನಮ್ಮ ಅಂಟಿರೋದಕ್ಕೆ ಎಲ್ಲ ಇಲ್ಲೇ ಅಡುಗೆ ಗ್ಯಾಸ್ ಇಲ್ಲೇ ಇಟ್ಟವ್ರೆ. ಸೊ ಅನ್ನಕ್ಕೆಲ್ಲ ಒಲೆಗೆ ಮಾಡ್ತಾಯಿದ್ವಿ. ಒಲೆಗೆ ಅನ್ನ ಮಾಡಿದ್ರೆ ಗಮ್ ಅಂತ ಚೆನ್ನಾಗಿರುತ್ತೆ ಅಂತ. ನೋಡಿ ಆಳೆ ಹರ್ಕೊಂಡು ಕುತ್ಕೊಂಡ್ರದೆ ಹುಡುಗರು, ಬರೀ ಆಳೆ ಹರ್ದಾಕಿರೋದೆ ಬದುಕಾಗೈತಿ. ಇನ್ನೇನು ಕೆಲಸ ಇಲ್ಲ, ಆಳೆ ಹರ್ಕರ್ದು ಕೂತ್ಕೊಂಡ್ರದೆ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಮಾಡ್ರಲ್ಲ. ಬಾಯ್ ಬಾಯ್.